ಬೆಂಕಿಯ ಮಡಿಲಲ್ಲಿ. ನೀ ಸುಳ್ಳು ಹೇಳಿ ಎಂತ ದೊಡ್ಡ ಗಂಡಾಂತರಕ್ಕೆ ಸಿಕ್ಕಾಕೊಂಡಿದ್ಯಾ ಗೊತ್ತಾ? ಅವ್ರು ನಿನ್ನ ನಂಬಿಟ್ಟಿದ್ದಾರೆ ಶ್ರೀಕಾಂತ. ಅವ್ರಿಗಿದು ಸುಳ್ಳು ಅಂತ ಗೊತ್ತಾದ್ರೆ ದೊಡ್ಡ ರಂಪ ಮಾಡ್ಬಿಡ್ತಾರೆ. ಅವ್ರ ಸೋಲು ಗೆಲುವಿನ ಆಟದ ಮಧ್ಯ ಅವಳಿಗೆ ಚಿತ್ರ ಹಿಂಸೆ ಕೊಟ್ಬಿಡ್ತಾರೆ ಕಣೋ. ಇದನ್ನ ನನಗೆ ತಡ್ಕೊಳಕ್ಕಾಗಲ್ಲ ಶ್ರೀಕಾಂತ. ನನ್ನ ಹೆಗಲ ಮೇಲಿನ ಭಾರನ ನೀನು ಕಡಿಮೆ ಮಾಡಿದ್ದೆ ಶ್ರೀಕಾಂತ್. ನಾನು ಮೊಮ್ಮಗನ್ನ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದೀನೋ, ಇದು ತಪ್ಪ? ರಮಣ, ಚಿಕ್ಕ ಯಜಮಾನ್ರು ಏನ್ ಕೇಳಿದ್ರು ಏನ್ ಹೇಳಿದ್ರು ತಕ್ಷಣವೇ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು, ತಿಳಿತಾ? ಅಷ್ಟೇ ಅಲ್ವೋ, ಕೋಣೆಯಲ್ಲಿದ್ದಲ್ಲ ಹುಡುಗಿ, ಅವಳಿಗೂ ಅಷ್ಟೇ. ಅವಳು ಏನ್ ಕೇಳಿದ್ರು ಏನ್ ಹೇಳಿದ್ರು ತಕ್ಷಣ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಅವಳು ಊಟ ಬಟ್ಟೆ ಉಪಚಾರ ಎಲ್ಲೂ ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು. ಎಲ್ಲೋಡೈತಾ ಇದ್ಯಾ? ಯಜಮಾನ್ ಹೇಳ್ದ ಮುಗಿತ್, ಇಲ್ಲೇ ಇರ್ಬೇಕು ನೀನು. ಇನ್ನೊಂದ್ಸತಿ ಓಡೋಕೇನ ಪ್ರಯತ್ನ ಪಟ್ಟಿದ್ರ ಕೈಕಾಲು ಕಟ್ಟಾಕಿ ರೂಮಲ್ಲಿ ಕೂಡ ಹಾಕ್ಬೇಕಾಗುತ್ತೆ. ನೋಡಿದ್ರ ಶ್ರೀಕಾಂತಪ್ಪ ಅವ್ರನ್ನ? ನಾವ್ ಹೋಗಕ್ಕಿಲ್ಲ ಅಂದವ್ರು ಎಲ್ಲ ಕೆಲಸ ಮುಗಿಸ್ಕೊಂಡೆ ಬಂದ್ಬಿಟ್ಟವ್ರೆ. ನೀವು ವಾಪಸ್ಕೋಬೇಡಿ ನನ್ ಮ್ಯಾಕೆ. ಈಗ ಮೊದ್ಲೇ ಯಜಮಾನ್ರು ಶ್ರೀಕಾಂತಪ್ಪ ಅವ್ರನ್ನ ಹೊಗಳಿ ಅಟ್ಟದ ಮ್ಯಾಕ್ ಕೂರ್ಸವ್ರೆ. ಅವಳೇನಾರ ಒಂದ್ ಮಗ ಎತ್ಕೊಟ್ಬಿಟ್ಲು ಅಂದ್ರೆ ಮುಗಿದೋಯ್ತು ಕತೆ ಆಟಯ್ಯ. ಶ್ರೀಕಾಂತಪ್ಪ ಅವರು ಯಜಮಾನ್ರಾಗೋಯ್ತಾರೆ, ನೀವು ಆಟಯ್ಯ. ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದೆಯಾ? ಅವನು ಯಜಮಾನ ಆಗ್ತಾನ? ಅದಕ್ಕೆ ಚಂದ್ರಿ ಬಿಟ್ಟು ಬಿಡ್ತಾಳ ಸಾವುಕಾರ್ರೆ. ನೀವೊಂದ್ ಮಾತು ಅನ್ನಿ, ನಂತವ ಒಳ್ಳೆ ಉಪಾಯ ಅದೇ. ಏನೋ ತೊಂದ್ರೆ ಇಲ್ಲ ತಾನೆ? ಚಿಕ್ಕ ಸಾವುಕಾರ್ರೆ, ನನ್ನ ಮಗಳನ್ನ ಕಳಿಸಿವ್ನಿ ನಿಮ್ಗೋಸ್ಕರ. ಏನಾರ ತೊಂದ್ರೆ ಆಗಕ್ಕೆ ನಾನು ಬಿಟ್ಬಿಡ್ತೀನ ಹೇಳಿ? ನನ್ನ ಮಗಳು ಜಮುನಿಗೆ ಏನು ತೊಂದರೆ ಆಗದಿದ್ರೆ ಆಟೆ ಸಾಕು. ಚಿಕ್ಕ ಸಾವುಕಾರ್ರೆ, ಏನು ಆಗಕ್ಕಿಲ್ಲ, ತಲೆ ಕೆಡ್ಸ್ಕೋಬೇಡಿ. ನಾನು ಇವನ್ನೆಲ್ಲ ಎಲ್ಲ ನೋಡ್ಕೊತೀನಿ, ನೀವು ಸುಮ್ಕಿರಿ ಆಟಯ್ಯ. ನನ್ ಮಲ್ಲಿಗೆ ಊಟ ಕೊಡ್ಬೇಕು, ದಾರಿ ಬಿಡು. ಹಾ ಇದಕ್ಕೇನು ಕಮ್ಮಿ ಇಲ್ಲ. ತಮ್ಮಣ್ಣ ಓಪನ್ ಮಾಡು. ನೋಡು, ನೀನ್ ಇಲ್ಲೇ ಇದ್ರೆ ನಿನ್ ಜೀವಕ್ಕೆ ಅಪಾಯ ಐತೆ. ಅದಕ್ಕೆ ನೀ ಬೆರ್ರೇನೆ ಇಲ್ಲಿಂದ ಹೊಂಟೋಗು. ಇವನು ಹೇಳ್ತಿದ್ಯಾ? ನಾ ಆಮೇಲೆ ನಿಂಗೆಲ್ಲ ಹೇಳ್ತೀನಿ. ನೀವು ಮೊದಲು ಇಲ್ಲಿಂದ ಹೊಂಟೋಗು. ಅಲ್ಲ ಜಮುನಿ, ನಾನು ಹೆಂಗ್ ಹೋಗ್ಲಿ? ಆಚೆ ಕಡೆ ಆಳ್ಗಳವ್ರಲ್ಲ, ಹೆಂಗೋಗ್ಲಿ ಹೇಳು? ನಾ ಹೇಳ್ದಂಗ್ ಮಾಡು, ಬಾಯ್ಲಿ. ಬ್ಯಾಡ ಜಮುನಿ, ನಿಂಗೇನಾರ ಆದ್ರೆ ನೋಡು, ನಂಗೇನು ಆಗಕ್ಕಿಲ್ಲ. ನೀ ಚಿಂತೆ ಮಾಡ್ಬೇಡ. ಮೊದಲು ಇಲ್ಲಿಂದ ಹೊಂಟೋಗು. ಜಮುನಿ ಬೇಡ, ನೀವು ಹೊಂಟೋಗು. ಮನೆ ಹೊಂಟೋಗು, ಹೋಗು. ಏನಾಯ್ತು ಅಂತ